ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇದು ಬಂದು ಮಂಡೇ ವ್ಲಾಗು. ಸೊ ನಾನು ಇವತ್ತಿಂದ ಡಯಟ್ ಮಾಡೋಣ ಅಂತ ಅಂದ್ಕೊಂಡು ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನನಗೂ ಡಯಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ. ಹಂಗಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ, ಹಂಗಾಗಿ ಸ್ವಲ್ಪ ಡಯಟ್ ಮಾಡಿ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ ಅಂತ ಅಂದ್ಕೊಂಡು ಡಯಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಬೆಳಗ್ಗೆ ನಾನು ಮಾಡ್ತಾ ಇರುವಂಥದ್ದು ಶಾವಿಗೆ ಉಪ್ಪಿಟ್ಟು. ಸೊ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ ಹಾಕಿ ಕಡಲೆಕಾಯಿ ಬೀಜ ಹಾಕಿದ್ದೀನಿ. ಮೊದಲೇ ನಾನು ಪ್ಯಾನ್ ಬಿಸಿ ಮಾಡ್ಕೊಂಡಿದ್ದೆ, ಮತ್ತು ತುಂಬ ಬಿಸಿ ಆದರೆ ಎಲ್ಲ ಒತ್ತೋಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಆಫ್ ಮಾಡಿಬಿಟ್ಟು ಮತ್ತು ಇವಾಗ ಸ್ಟವ್ ಆನ್ ಮಾಡಿದ್ದೀನಿ. ಯಾಕಂದರೆ ಇದು ಸ್ಟೀಲ್ ಕಡಾಯಿ ಅಲ್ವಾ, ಬೇಗ ಒತ್ತೋಗ್ಬಿಡುತ್ತೆ. ಈಗ ಕಡಲೆಕಾಯಿ ಬೀಜನೆಲ್ಲ ಹಾಕಿದ್ದೀನಿ. ಅದು ಒಂದು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಆಗಬೇಕು. ನೋಡಿ ಇವಾಗ ಕ್ರಿಸ್ಪಿ ಆಗಿದೆ. ಈಗ ನಾನು ಈರುಳ್ಳಿನೆಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಹಾಕಿದ್ದೀನಿ. ಗೊತ್ತಿಲ್ಲ ಯಾಕೋ ಈ ನಡುವೆ ತುಂಬ ಈರುಳ್ಳಿ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಇವಾಗ ಈರುಳ್ಳಿನೆಲ್ಲ ಚೆನ್ನಾಗಿ ಬಾಡಿಸ್ಕೊತೀನಿ. ಮೊದಲೆಲ್ಲ ನಾನು ತುಂಬ ಮಾಡ್ತಾಯಿದ್ದೆ ಶಾವಿಗೆ ಉಪ್ಪಿಟ್ಟು, ಇವಾಗ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಕಮ್ಮಿ ಮಾಡಿದ್ದೀನಿ ಅನ್ನೋದಕ್ಕಿಂತ ನಮ್ಮ ಯಜಮಾನ್ರಿಗೆ ಇಷ್ಟ ಆಗೋದಿಲ್ಲ ಶಾವಿಗೆ ಉಪ್ಪಿಟ್ಟು, ಹಂಗಾಗಿ ನಾನು ತುಂಬ ಕಮ್ಮಿ ಮಾಡೋದು. ಅವರು ಕೇಳಿದಾಗಷ್ಟೇ ನಾನು ಮಾಡೋದು. ಸೊ ಅವ್ರಿಗೆ ಬೇರೆ ಬ್ರೇಕ್ಫಾಸ್ಟ್ ಏನಿದೆ ನೋಡಿ ಅದೆಲ್ಲ ತಿಂದು ಬೇಜಾರಾದರೆ ಮಾತ್ರ ಸರಿ ಶಾವಿಗೆ ಉಪ್ಪಿಟ್ಟು ಮಾಡು ಅಂತಾರೆ, ಆವಾಗ ಮಾಡೋದು ನಾನು. ಈಗ ಈರುಳ್ಳಿ ಜೊತೆ ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊ ಕೂಡ ಹಾಕಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಸೊ ನಿಮಗೆ ಹೇಗೆ ಇಷ್ಟ ಆ ರೀತಿ ಮಾಡ್ಕೊಳ್ಳಿ. ನನಗೆ ಯೂಶ್ವಲಿ ಸ್ವಲ್ಪ ಸ್ಪೈಸಿ ಇರಬೇಕು. ನಮ್ಮ ಮನೇಲಿ ಎಲ್ಲರಿಗೂ ಅಷ್ಟೇ ಸ್ವಲ್ಪ ಸ್ಪೈಸಿ ಇದ್ದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನನಗೆ ತುಂಬ ಫೇವ್ರೇಟ್ ಇದು ಶಾವಿಗೆ ಉಪ್ಪಿಟ್ಟು. ಸೊ ಹಂಗಾಗಿ ಶಾವಿಗೆ ಉಪ್ಪಿಟ್ಟನ್ನೇ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಊಟ ಮಾಡಿದೆ, ತಿಂದೆ. ಈಗ ಎಲ್ಲ ಫ್ರೈ ಆಗ್ತಾ ಇದ್ದಂಗೆ ನೀರನ್ನ ಹಾಕ್ತಾಯಿದ್ದೀನಿ. ಸೊ ಶಾವಿಗೆಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನೀರು ನೋಡಿಕೊಂಡು ನೀರು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಅನಿಲ್ ಶಾವಿಗೆ ಬಳಸ್ತಾ ಇದ್ದೀನಿ. ಅದು ಏನಂತಂದರೆ ರೋಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಇಲ್ಲಾಂದರೆ ಅದಕ್ಕೊಂದು ಅಡಿಷ್ನಲ್ ಟೈಮ್ ತೊಗೊಳುತ್ತೆ. ನಾವು ರವೆನೆಲ್ಲ ರೋಸ್ಟ್ ಮಾಡ್ತೀವಿ ನೋಡಿ, ಆ ರೀತಿ ಅಲ್ಲ. ಸೊ ಇದು ಡೈರೆಕ್ಟಾಗಿ ಹಾಕ್ಬೋದು, ಬಟ್ ನೀರು ನಾವು ನೋಡ್ಕೊಂಡು ಹಾಕಿದರೆ ಉದ್ರಾಗಿ ಬರುತ್ತೆ. ಕೆಲವರೆಲ್ಲ ಮುದ್ದೆ ರೀತಿ ಮಾಡಿಬಿಡ್ತಾರೆ. ಸೊ ಇವಾಗ ನೋಡಿ ನೀರು ಕುದಿ ಬರ್ತಾಯಿದೆ. ನೆಕ್ಸ್ಟ್ ನಾನಿಲ್ಲಿ ಶಾವಿಗೆನ ಹಾಕ್ತಾಯಿದ್ದೀನಿ. ಅಲ್ಲಿ ಶಾವಿಗೆ ಬರುತ್ತೆ ನೋಡಿ, ಒಂದು ಸಣ್ಣ ಪ್ಯಾಕೆಟ್ ಬರುತ್ತೆ, ಅದು ಒಂದು ಪೂರ್ತಿ ಹಾಕ್ತಾಯಿದ್ದೀನಿ. ಸೊ ನಾವು ಯಶು ಇದ್ದಾನೆ ಅಲ್ವಾ, ಅವನು ಬ್ರೇಕ್ಫಾಸ್ಟು ಇವಾಗ ಅವನು ತಿನ್ನೋದ್ರಿಂದ 4 ಜನಕ್ಕೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಮಾಡ್ತಾಯಿರೋದು. ಈಗ ಶಾವಿಗೆನೆಲ್ಲ ಹಾಕಿದ್ದೀನಿ. ಸೊ ನೀರಿಗೆ ಸರಿ ಹೋಗುತ್ತೆ ಅಂತ ಎಷ್ಟು ಬೇಕೋ ಅಷ್ಟನ್ನು ಹಾಕಿದ್ದೀನಿ. ಇವಾಗ ಶಾವಿಗೆನ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡ್ತೀನಿ, ಆವಾಗ ಗಟ್ಟಿ ಆಗುತ್ತೆ. ಇನ್ನೊಂದು ಕಡೆ ನಾನು ನಿನ್ನೆ ಮಾಡಿದ್ದೆ ನೋಡಿ ಗೊಜ್ಜು, ಬದನೆಕಾಯಿ ಗೊಜ್ಜು, ಅದು ಒಂದು ಸ್ವಲ್ಪ ಉಳಿದಿತ್ತು, ಅದನ್ನು ಕೂಡ ಈಗ ಬಿಸಿ ಮಾಡ್ಕೊತಾ ಇದ್ದೀನಿ. ಹಾಳಾಗಬಾರ್ದಲ್ಲ, ಹಂಗಾಗಿ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡ್ರೆ ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟು ಜೊತೆ ನಂಚ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅಥವಾ ಮಧ್ಯಾಹ್ನ ಏನಾದರೂ ನಮ್ಮ ಯಜಮಾನರು ತಿನ್ನಲ್ಲ, ನಾವೇ ತಿಂದು ಖಾಲಿ ಮಾಡಬೇಕು. ಸೊ ಹಾಗಾಗಿ ಶಾವಿಗೆ ಉಪ್ಪಿಟ್ಟು ಜೊತೆ ನಮಗೆ ಯೂಶ್ವಲಿ ಏನಾದರೂ ಇರಬೇಕು, ಹಾಗಾಗಿ ಸ್ವಲ್ಪ ಪಲ್ಯ ಇದ್ದರೆ ಚೆನ್ನಾಗಿರುತ್ತೆ ಅಂತ ಆ ಬದನೆಕಾಯಿ ಗೊಜ್ಜನ್ನ ಕೂಡ ಬಿಸಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಇದು ಗಟ್ಟಿ ಆಗ್ತಾ ಬರ್ತಾಯಿದೆ. ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತ ಅನ್ನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಕೂಡ ಶಾವಿಗೆನ ಹಾಕಿದ್ದೀನಿ. ಯಾಕಂದರೆ ತುಂಬ ನೀರಾದರೆ ಮುದ್ದೆ ಆಗಿಬಿಡುತ್ತೆ, ಹಾಗಾಗಿ ಇನ್ನೊಂದು ಸ್ವಲ್ಪ ಶಾವಿಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ನಾನು ಯೂಶ್ವಲಿ ಒಂದು ಸ್ವಲ್ಪ ಉಳಿಸ್ಕೊತೀನಿ ಲಾಸ್ಟಿಗೆ, ಹದ ನೋಡಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಇನ್ನೊಂದು ಸ್ವಲ್ಪ ಶಾವಿಗೆ ಎತ್ತಿಟ್ಟಿದ್ದೆ ನೋಡಿ, ಅದನ್ನು ಕೂಡ ಮೇಲೆ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಶಾವಿಗೆ ಉಪ್ಪಿಟ್ಟು ಪೂರ್ತಿ ನೀರೆಲ್ಲ ಡ್ರೈ ಆಗೋ ತನಕ ನಾವು ಇದನ್ನು ಸ್ಟವ್ ಮೇಲೆ ಇಡಬಾರ್ದು. ಒಂದು ಸ್ವಲ್ಪ ನೀರು ಇರಬೇಕು, ಆವಾಗ ಆಫ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ನೋಡಿ ಈ ರೀತಿ ಗಟ್ಟಿನೂ ಆಗುತ್ತೆ, ಉದ್ರಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ ತಿನ್ನೋಕ್ಕೆ. ಸೊ ಇವಾಗ ಇದು ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಉದ್ರಾಗ ಆಗಿದೆ ಅಂತ. ಸೊ ಇದು ಮ್ಯಾಗಿ ರೀತಿ, ನೂಡಲ್ಸ್ ರೀತಿ ಕಾಣ್ತಾ ಇದೆ, ಬಟ್ ಮಕ್ಕಳನ್ನೆಲ್ಲ ನಾವು ಏಮಾರ್ಸೋಕ್ಕಾಗತ್ತಾ, ಇದು ಮ್ಯಾಗಿ ಅಂತ ಅವ್ರು ಒಪ್ಪೋದಿಲ್ಲ. ಇದಕ್ಕೆ ನೀವು ಮ್ಯಾಗಿ ಮಸಾಲ ಕೂಡ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿದ ಮೇಲೆ ಈಗ ನಾನು ಅಡುಗೆಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸೊ ಮಧ್ಯಾಹ್ನದಿಂದ ನಾನು ಓಟ್ಸ್ನ ತಿನ್ನೋಕ್ಕೆ ಶುರು ಮಾಡಿದ್ದೀನಿ. ಆಲ್ಮೋಸ್ಟ್ ಇದು ಮಂಡೇ ವ್ಲಾಗು.
ಬೇಳೆ ಸಾರು ಮಾಡೋಣ ಅಂದ್ಬಿಟ್ಟು ಹೆಸರುಬೇಳೆ, ತೊಗರಿಬೇಳೆ ಮತ್ತು ಮೈಸೂರು ಬೇಳೆ ಸ್ವಲ್ಪ ಮಿಕ್ಸ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಈಗ ಒಂದು ಹಾಫ್ kg ಹೆಸರುಬೇಳೆ ತರಿಸಿದ್ದು, ಸೊ ಅದರಲ್ಲಿ ಡಬ್ಬಕ್ಕೆ ಹಾಕಿ ಉಳಿದಿರುವಂಥದ್ದು ನಾನು ಇದಕ್ಕೆ ಹಾಕಿದೆ. ಇವಾಗ ನೀರು ಹಾಕಿ ವಾಶ್ ಮಾಡಿ ಇವಾಗ ಆನಿಯನ್ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಹಾಗೆ ಟೊಮೆಟೊ ಕೂಡ ಹಾಕಿದ್ದೀನಿ. ಇದು ಸ್ವಲ್ಪ ದಾಲ್ ರೀತಿ ಮಾಡ್ತಾ ಇರುವಂಥದ್ದು. ಈಗ ಟೊಮೆಟೊನೆಲ್ಲ ಹಾಕಿದಾಗಿದೆ. ನೀವು ಬೇಕಾದರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡು ಟೊಮೆಟೊ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಸ್ವಲ್ಪ ಹುಣಸೆಹಣ್ಣು ರಸ ಬಿಟ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ಸೊ ಇವಾಗ ಇದಕ್ಕೆ ನೀರನ್ನ ಸೇರಿಸ್ತಾ ಇದ್ದೀನಿ. ಸೊ ನಾನು ಯೂಶ್ವಲಿ ಒಂದೇ ರೀತಿ ಮಾಡ್ತೀನಲ್ಲ ಅಂದ್ಬಿಟ್ಟು ಇವತ್ತು ದಾಲ್ ರೀತಿ ಮಾಡ್ತಾಯಿದ್ದೀನಿ. ಸೊ ನೀರು ಹಾಕ್ಬಿಟ್ಟು ಈಗ ಅರಿಶಿನ ಪುಡಿ ಕೂಡ ಹಾಕಿದ್ದೀನಿ. ಈ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಟ್ಬಿಡ್ತೀನಿ. ನಾವು ಡಯಟ್ ಅಂತೀವಿ, ಡಯಟ್ ಅನ್ನೋದಕ್ಕಿಂತ ಮಾಡೋದು ಇದೆಯಲ್ಲ ಅದು ತುಂಬ ಕಷ್ಟ. ಇನ್ನೊಂದು ಅದಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋದು ಇನ್ನೂ ತುಂಬ ಕಷ್ಟ. ಒಂದು ಕಡೆ ನಾನು ಕುಕ್ಕರ್ನ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಪ್ಯಾನ್ನ ಇಡ್ತಾಯಿದ್ದೀನಿ. ಸೊ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲೇ ಒಗ್ಗರಣೆ ರೆಡಿ ಮಾಡಿಕೊಂಡ್ರೆ ಅದು ವಿಸಿಲ್ ಬರೋಷ್ಟೊತ್ತಿಗೆ ಒಗ್ಗರಣೆ ಹಾಕೋಕ್ಕೆ ಸರಿ ಇರುತ್ತೆ ಅಂದ್ಬಿಟ್ಟು ಸೊ ಸೈಮಲ್ಟೇನಿಯಸ್ಲಿ ಮ್ಯಾನೇಜ್ ಮಾಡಬೇಕಾಗತ್ತೆ. ಇವಾಗ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆನ ಹಾಕಿದ್ದೀನಿ. ಈಗ ಕರ್ಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಜಜ್ಜಿಟ್ಕೊಂಡಿದ್ದೆ, ಹಾಗೆ ಒಣಗಿದ ಮೆಣಸಿನ್ಕಾಯಿ ಒಂದು 3 ಮುರಿದ್ಬಿಟ್ಟು ಈ ರೀತಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಜಜ್ಜಿಬಿಟ್ಟು ನಾವು ಯೂಶ್ವಲಿ ಸಾಂಬಾರಿಗೆ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಮ್ಮ ಅಜ್ಜಿ ಮಾಡೋರು ಒಗ್ಗರಣೆಗೆ ಅಂದ್ಬಿಟ್ಟು ವಡಿಯಾಲ್ ಅಂತ ಮಾಡೋರು. ಸೊ ಅದು ನಾನು ಯಾವಾಗಾದರೂ ಟೈಮ್ ಆದರೆ ನಾನು ಮಾಡಿ ನಿಮ್ಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಈಗ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿ ಸ್ವಲ್ಪ ಹಿಂಗನ್ನ ಕೂಡ ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಗ್ಗರಣೆ ರೆಡಿ ಆದರೆ ಸೊ ಬೇಳೆನೆಲ್ಲ ಬೆಂದಿದ ತಕ್ಷಣ ಮಸ್ತ್ಬಿಟ್ಟು ಅದರಲ್ಲಿ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಈಗ ನೋಡಿ ಬೇಳೆ ಎಲ್ಲ ನೀಟಾಗಿ ಈ ರೀತಿ ಬೆಂದಿದೆ. ಇದನ್ನು ನಾನು ಸೌಟ್ ಹೆಲ್ಪಿಂದನೇ ಮಸ್ತ್ಕೋತಾ ಇದ್ದೀನಿ. ಇವಾಗ ಇದನ್ನು ನಾನು ಶಿಫ್ಟ್ ಮಾಡ್ಕೋತೀನಿ ಬಾಣಲಿಯಲ್ಲಿ. ಸೊ ನಾನಿಲ್ಲಿ ಜಾಸ್ತಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊ ಹಾಗಾಗಿ ಖಾರದ ಪುಡಿ ಆಗಲಿ ಸಾಂಬಾರು ಪುಡಿ ಆಗಲಿ ಏನೂ ಬಳಸಲ್ಲ. ಈಗ ಈ ದಾಲ್ಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರನ್ನ ಹಾಕಿದ್ದೀನಿ. ಸೊ ಹಾಕ್ಬಿಟ್ಟು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕ್ತಾಯಿದ್ದೀನಿ. ಈಗ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಫೈನಲಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಈಗ ದಾಲ್ ಸಾಂಬಾರು ರೆಡಿ ಆಗುತ್ತೆ. ಇದು ನಮ್ಮ ಯಜಮಾನ್ರಿಗೆ ನಾನು ಸಪ್ರೇಟಾಗಿ ಮಾಡ್ತಾಯಿರೋದು, ಯಾಕಂದರೆ ಅವ್ರಿಗೆ ನಾನು ಓಟ್ಸ್ ಎಲ್ಲ ಕೊಟ್ಟರೆ ಅವ್ರು ತಿನ್ನೋದಿಲ್ಲ. ಹಂಗೂ ಹೇಳ್ತಾರೆ ತಿಂತೀನಿ ಅಂದ್ಬಿಟ್ಟು ಆಮೇಲೆ ಕೈ ಕೊಟ್ಬಿಡ್ತಾರೆ. ಹಂಗಾಗಿ ಸೇಫರ್ ಸೈಡ್ಗೆ ನಾನು ಅವ್ರಿಗೆ ಅಂತ ಸಾರು ಅವ್ರಿಗೆ ಎಷ್ಟಿಗೆ ಅಂತ ಸಪ್ರೇಟಾಗಿ ಮಾಡಿಡ್ತೀನಿ. ಈಗ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೀನಿ ಹೇಗಿದೆ ಅಂತ. ಸೊ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂದ್ಬಿಟ್ಟು. ಸೊ ಇನ್ ಕೇಸ್ ಉಪ್ಪು ಖಾರ ಕಮ್ಮಿ ಇದ್ದರೆ ಒಂದು ಸ್ವಲ್ಪ ಹಾಕೋಣ ಅಂತ. ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ, ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಇದನ್ನೇ ನಾವು ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿ ಕೂಡ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಮ್ಮಿ ಮಾಡೋರು ಪಪ್ಪು ಟೊಮೆಟೊ ಪಪ್ಪು ಅಂತ ತುಂಬ ಅಂದರೆ ತುಂಬ ಯಮ್ಮಿ ಆಗಿರುತ್ತೆ. ಈಗ ಒಂದು ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಉಪ್ಪು ಕಮ್ಮಿ ಇತ್ತು ಅಂತ ಅನ್ನಿಸ್ತು, ಹಾಗಾಗಿ ಒಂದು 1/4 ಟೀ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಈಗ ಚೆನ್ನಾಗಿ ಕುದಿ ಬರ್ತಾಯಿದೆ. ಇವಾಗ ಸಾಂಬಾರು ರೆಡಿ ಆಗಿದೆ. ನೆಕ್ಸ್ಟ್ ನಾನು ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಈ ಕಡೆ ಇನ್ನೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ನಾನು ಬೇಳೆನ ಬೇಯಿಸಿದ್ದೆ. ಸೊ ಅದೇ ಕುಕ್ಕರ್ನ ನಾನು ಮತ್ತೆ ಯೂಸ್ ಮಾಡ್ತಾ ಇರುವಂಥದ್ದು. ಸೊ ವಾಶ್ ಮಾಡಿಕೊಂಡು ಮತ್ತೆ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಸಣ್ಣ ಕುಕ್ಕರು ನನ್ನ ಹತ್ರ ಇದು ಒಂದೇ ಇರೋದು, ಬೇರೆ ಎಲ್ಲ ಒಂದು ಸ್ವಲ್ಪ ದೊಡ್ಡದಾಗಿದೆ. ಹಂಗಾಗಿ ಇದರಲ್ಲೇ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆನ ಹಾಕಿದ್ದೀನಿ. ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಬೆಳ್ಳುಳ್ಳಿ ಕೂಡ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಸಣ್ಣದಕ್ಕೆ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿರೋದು. ಹಾಗೆ ಈಗ ಈರುಳ್ಳಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾನಿವತ್ತು ಓಟ್ಸ್ ಮಾಡ್ತಾ ಇರೋದು. ಸೊ ಇದು ನನಗೆ ನಮ್ಮ ಅಕ್ಕಗೆ ಅಂತ ಸಪ್ರೇಟಾಗಿ ನಾನು ಮಾಡ್ತಾಯಿರೋದು. ಹಾಗೆ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ನನ್ನ ಜೊತೆ ವೆಯ್ಟ್ ಲಾಸ್ ಮಾಡೋಕ್ಕೆ ಇಷ್ಟ ಇದ್ದರೆ ನೀವು ಕೂಡ ಇದನ್ನು ಫಾಲೋ ಮಾಡಿ ನನ್ನ ಜೊತೆ ವೆಯ್ಟ್ ಲಾಸ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ನಾನು ಬೀನ್ಸ್ ಮತ್ತು ಕ್ಯಾರೆಟ್ ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ.
ಈ ಓಟ್ಸ್ ಡಯಟ್ ನಾನೇನು ಮೊದಲನೇ ಸರಿ ಮಾಡ್ತಾಯಿಲ್ಲ, ಮೊದಲು ಕೂಡ ತುಂಬ ಮಾಡಿದ್ದೀನಿ. ಸೊ ಅವಾಗ ಯಶು ಹುಟ್ಟಿದ ಮೇಲೆ ತುಂಬ ದಪ್ಪ ಆಗಿಬಿಟ್ಟಿದ್ದೆ, ಹಂಗಾಗಿ ಆವಾಗ ಮಾಡಿದ್ದೆ ನಾನು. ಒಂದು 6 ಮಂತ್ಸ್ 8 ಮಂತ್ಸ್ ಆದಮೇಲೆ ಅವಾಗ ಜಿಮ್ಗೆಲ್ಲ ಹೋಗ್ತಾಯಿದ್ದೆ, ರೆಗ್ಯುಲರ್ ಡಯಟ್ ಫಾಲೋ ಮಾಡಿ ಸಣ್ಣ ಆಗಿದೆ, ಮತ್ತೆ ದಪ್ಪ ಆಗಿಬಿಟ್ಟೆ. ಸೊ ಇವಾಗ ಮತ್ತೆ ಹೆಲ್ತ್ ಬೇರೆ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಮತ್ತೆ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಕ್ಯಾರೆಟು ಬೀನ್ಸ್ ಎಲ್ಲ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿದ್ಮೇಲೆ ಉಪ್ಪನ್ನ ಕೂಡ ಹಾಕಿ ಟೊಮೆಟೊ ಕೂಡ ಹಾಕಿದ್ದೀನಿ. ಸೊ ಟೊಮೆಟೊ ಹಾಕಿ ಇವಾಗೇ ಹಾಕಿದ್ದೀನಿ, ಯಾಕಂದರೆ ನಾವು ಹೇಗೋ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಸಿಲ್ ಕೊಡೋದ್ರಿಂದ ಟೊಮೆಟೊ ಎಲ್ಲ ನೀಟಾಗಿ ಬೇಯುತ್ತೆ ಅಂದ್ಬಿಟ್ಟು ಇವಾಗ ನೆಕ್ಸ್ಟ್ ನಾನು ಇದಕ್ಕೆ ಹೆಸರುಬೇಳೆನ ಸೇರಿಸ್ತೀನಿ. ಸ್ವಲ್ಪ ಹೊತ್ತು ನೆನೆ ಇಟ್ಕೊಂಡಿದ್ದೆ, ನೆನೆಸಿಟ್ಟಿದ್ದೆ, ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸುಮಾರು ಆ ಕಪ್ ಇದೆ ನೋಡಿ, ಅದರಲ್ಲಿ 1/4 ಕಪ್ ಅಷ್ಟೇ. ಸೊ ನೆನೆಸಿಟ್ರೆ ಬೇಗ ಆಗುತ್ತೆ ಅಂತ. ಸೊ ಅದೇ ಪ್ರಕಾರ ನಾನು ಅದೇ ಮೆಷರ್ಮೆಂಟಲ್ಲಿ ನಾನು ಎಷ್ಟು ಬೇಳೆ ತೊಗೊಂಡಿದ್ದೆ ನೋಡಿ, ಅದರ ಡಬಲ್ ಓಟ್ಸ್ ತೊಗೋತೀನಿ. ಈಗ ಬೇಳೆ ಹಾಕಿದ್ಮೇಲೆ ಒಂಚೂರು ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ, ಚೆನ್ನಾಗಿತ್ತು, ಅಂದರೆ ತುಂಬ ಯಮ್ಮಿಯಾಗಿತ್ತು. ಇದು ಓಟ್ಸ್ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಯಮ್ಮಿಯಾಗಿತ್ತು. ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ. ನೆಕ್ಸ್ಟ್ ನಾನು ಇದಕ್ಕೆ ಓಟ್ಸ್ನ ಸೇರಿಸ್ತೀನಿ. ನಾನೇನು ಮೆಷರ್ಮೆಂಟ್ ತೋರಿಸಿದೆ ನೋಡಿ, ಅದರಲ್ಲಿ ಅರ್ಧ ಡಬಲ್, ಇವಾಗ ನಾನು ಎಷ್ಟು ಬೇಳೆ ತೊಗೊಂಡಿದ್ದೆ ಅದ್ರ ಡಬಲ್ ಓಟ್ಸ್ ತೊಗೊಂಡಿದ್ದೀನಿ. ಸೊ ಇವಾಗ ಓಟ್ಸ್ನ ಕೂಡ ಹಾಕ್ಬಿಟ್ಟು ನೀರು ಹಾಕ್ಬಿಡ್ತೀನಿ. ಇದು ತುಂಬ ಸಿಂಪಲ್, ಮತ್ತು ನೀವು ಡಯಟ್ ಮಾಡಬೇಕಾದ್ರೇ ಮಾಡಬೇಕು ಅಂತ ಏನಿಲ್ಲ, ನಾರ್ಮಲಾಗಿ ಕೂಡ ನೀವು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೂ ಒಂದು ಸ್ವಲ್ಪ ಮೈಲ್ಡಾಗಿ ಏನಾದರೂ ತಿನ್ನಬೇಕು ಅಂದಾಗ ಈ ರೀತಿ ಮಾಡ್ಕೊಳ್ಳಿ. ಇದು ಓಟ್ಸ್ ದಾಲ್ ಕಿಚಡಿ. ಸೊ ನಾವು ವೆಜಿಟೇಬಲ್ಸ್ ಬಂದು ನಿಮ್ಮ ಇಷ್ಟ ಪ್ರಕಾರ ಯಾವುದಾದ್ರೂ ಹಾಕ್ಕೊಳ್ಳಿ. ನಾನು ಬೀನ್ಸ್ ಕ್ಯಾರೆಟ್ ಅಷ್ಟೇ ಹಾಕಿದ್ದೀನಿ, ಈರುಳ್ಳಿ ಟೊಮೆಟೊ ಇಷ್ಟನ್ನ ಹಾಕಿದ್ದೀನಿ. ಬಟಾಣಿ ಬೇಕಾದರೆ ಹಾಕೋಬೋದು, ಕಾಲಿಫ್ಲವರ್, ನಿಮಗೆ ಯಾವ್ಯಾವ ವೆಜಿಟೇಬಲ್ಸ್ ಬೇಕು ನೋಡಿ ಅದನ್ನು ಹಾಕ್ಕೊಳ್ಳಿ. ಈಗ ನಾನು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂಚೂರು ಖಾರದ ಪುಡಿ ಕೂಡ ಹಾಕಿ ಈಗ ಕುಕ್ಕರ್ಲೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಸುಮಾರು ಒಂದು 3 ವಿಸಿಲ್ ಕೊಡ್ತಾಯಿದ್ದೀನಿ. ಇಲ್ಲಿ ಈ ಕಡೆ ನಾನು ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡ್ತಾ ಇರೋದು. ಡಿಟಾಕ್ಸ್ ಡ್ರಿಂಕ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನನ್ನ ಹತ್ರ ಒಂದು 2 ಲೀಟರ್ಸ್ ವಾಟರ್ ಬಾಟ್ಲ್ ಇದೆ. ಅದರಲ್ಲಿ ನಾನು ಕುಕುಂಬರ್ ಡಿಟಾಕ್ಸ್ ವಾಟರ್ ಬರುತ್ತೆ ನೋಡಿ, ಅದನ್ನು ರೆಡಿ ಮಾಡ್ತಾಯಿದ್ದೀನಿ. ಇದು ನಿಂಬೆಹಣ್ಣು ಈ ರೀತಿ ಕಟ್ ಮಾಡ್ಕೊತಾಯಿದ್ದೀನಿ. ಅದು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಜಾಸ್ತಿ ಡ್ರೈ ಆಗಿಬಿಟ್ಟಿದೆ. ಈ ಕಡೆ ಒಂದು ಅರ್ಧ ಕುಕುಂಬರ್ನ ಈ ರೀತಿ ಕಟ್ ಮಾಡ್ಕೊತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಪುದೀನ ಸ್ವಲ್ಪ ಬಿಡಿಸ್ಕೊಂಡಿದ್ದೀನಿ, ಸ್ವಲ್ಪ ಹಾಗೆ ಕಡ್ಡಿ ಸಮೇತನೇ ಇಟ್ಕೊಂಡಿದ್ದೀನಿ. ಸೊ ಇಷ್ಟನ್ನು ನಾನು 2 ಲೀಟರ್ಸ್ ವಾಟರ್ ಬಾಟ್ಲಲ್ಲಿ ಹಾಕ್ತಾಯಿದ್ದೀನಿ. ಯಾಕಂದರೆ ಅದಾದಮೇಲೆ ನಾವು ಬೇಕಾದರೆ ಕನ್ಸ್ಯೂಮ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಡಿಸ್ಕಾರ್ಡ್ ಮಾಡ್ಬೋದು. ಸೊ ಇವಾಗ ಇದನ್ನೆಲ್ಲ ನಾನು ನೀರಲ್ಲಿ ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಸೊ ಇದು 2 ಲೀಟರ್ಸ್ ವಾಟರ್ ಬಾಟಲ್ ಹೋಲ್ ಡೇ ನಾನು ಇದನ್ನೇ ತೊಗೊಳ್ಳೋದು. ಆ್ಯಕ್ಚುಲಿ ನಾನು ಶೇರ್ ಮಾಡಬೇಕು ಅಂತ ಇರಲಿಲ್ಲ, ಬಟ್ ಏನಂತಂದರೆ ಯಾರಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ನಿಮಗೆ ನನ್ನ ವೆಯ್ಟ್ ಲಾಸ್ ಅಥವಾ ನಾನು ಮಾಡುವಂಥ ರೆಸಿಪಿಯಿಂದ ಯೂಸ್ ಆಗ್ಬೋದು ಅಂತ ಒಂದೇ ಕಾರಣಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ಈಗ ಪುದೀನ ಎಲ್ಲ ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗಿದೆ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಓವರ್ ನೈಟ್ ಕೂಡ ನೀವು ಇದನ್ನು ಮಾಡಿ ರೆಡಿ ಮಾಡಿ ಇಟ್ಕೋಬೋದು, ಬಟ್ ನಾನು ಮಾರ್ನಿಂಗ್ ಮಾಡಿ ಅವಾಗೆ ಕುಡಿತಾ ಇದ್ದೀನಿ. ತುಂಬ ಫ್ರೆಶ್ ಆಗಿರುತ್ತೆ, ರಿಫ್ರೆಶಿಂಗ್ ಡ್ರಿಂಕ್ ಥರನೂ ಇರುತ್ತೆ. ಸೊ ಇವಾಗ ನಾನು ಓಟ್ಸ್ ದಾಲ್ ಕಿಚಡಿ ರೆಡಿ ಆಗಿದೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಈಗ ಮಿಕ್ಸ್ ಮಾಡಿ ಇಟ್ಟಾದಮೇಲೆ ಪ್ಲೇಟಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಫಸ್ಟು ನಮ್ಮ ಯಜಮಾನ್ರಿಗೆ ಊಟ ಹಾಕ್ತಾಯಿದ್ದೀನಿ. ಸೊ ರೈಸ್ ಮತ್ತು ಸಾಂಬಾರು ಮಾಡಿದ್ದೆ ಅಲ್ಲ, ಅದನ್ನು ಇಲ್ಲಿ ಸರ್ವ್ ಮಾಡ್ತಾ ಇರೋದು. ಸೊ ಇವಾಗ ಸಾಂಬಾರು ಹಾಕಿದ್ದೀನಿ ನೋಡಿ, ಈ ರೀತಿ ಆಗಿದೆ ಸಾಂಬಾರು. ಸೊ ಇದು ಮೊದಲು ಅವರಿಗೆ ಕೊಟ್ಬಿಡ್ತೀನಿ. ನೆಕ್ಸ್ಟ್ ನಾನು ಓಟ್ಸ್ನ ಸರ್ವ್ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಕುಕ್ಕುಂಬರ್ ಏನು ಎತ್ತಿಟ್ಟಿದ್ದೆ ನೋಡಿ, ಅದನ್ನು ಕಟ್ ಮಾಡಿ ಪ್ಲೇಟಲ್ಲಿ ಇಟ್ಕೋತಾ ಇದ್ದೀನಿ. ಸೊ ಫಸ್ಟ್ ಡೇ ಆಗಿರೋದ್ರಿಂದ ನಾನು ಜಾಸ್ತಿ ತರಕಾರಿ ಎಲ್ಲ ತಂದಿಲ್ಲ, ಸೊ ಇರೋದ್ರಲ್ಲೇ ಮ್ಯಾನೇಜ್ ಮಾಡಿದ್ದೀನಿ. ಇವಾಗ ನೋಡಿ ಇಷ್ಟೇ 1 ಕಪ್ಪಷ್ಟು ಓಟ್ಸ್ ತೊಗೊಂಡು ಒಂದು ಸ್ವಲ್ಪ ಸ್ಯಾಲೆಡ್, ಅದ್ರ ಜೊತೆ ಡಿಟಾಕ್ಸ್ ಡ್ರಿಂಕ್. ಇವತ್ತು ನೈಟ್ ಡಿನ್ನರು ಅದೇ ಮಧ್ಯಾಹ್ನ ಮಾಡಿದ್ದೆ ನೋಡಿ, ದಾಲ್ ಓಟ್ಸ್ ಕಿಚಡಿ ಅದೇ ಇತ್ತು. ಸೊ ಅದೇ ತಿಂತಾ ಇದ್ವಿ. ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಈ ಥರ ತೆಳ್ಳಗೆ ಮಾಡಿದೆ, ಯಾಕಂದರೆ ಮಧ್ಯಾಹ್ನ ತುಂಬ ಗಟ್ಟಿಯಾಗಿತ್ತು. ಸೊ ಹಾಗಾಗಿ ಇವಾಗ ಮತ್ತೆ ನೀರು ಹಾಕ್ಬಿಟ್ಟು
ತೆಳ್ಳಗೆ ಮಾಡಿದೆ, ಸ್ವಲ್ಪ ಸುಸ್ತಾಗ್ತಾಯಿದೆ. ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಪನ್ನೀರ್ ಇದೆ, ಟೋಫು. ಸೊ ನೋಡಿ, ಅದನ್ನು ತಿಂದು ಇವಾಗ ಪಾತ್ರೆ ಇದೆ, ಒಂದಷ್ಟು ಪಾತ್ರೆ ತೊಳಿಬೇಕು. ನಗ್ತಾನೆ ನೋಡಿ. ನೋಡಿ ಟೋಫು ಮತ್ತು ಇದು ಓಟ್ಸ್, ಅದು ಲಿಕ್ವಿಡಿ ಆಗಿರೋದ್ರಿಂದ ಜಾಸ್ತಿ ಕಾಣ್ತಾ ಇದೆ, ಬಟ್ ಅದು ಒಂದು ಬೌಲ್ ಇದೆ ಅಷ್ಟೇ. ಇದು ಓಕೆ, ತಿಂದ್ಬಿಟ್ಟು ಪಾತ್ರೆ ಎಲ್ಲ ತೊಳಿತೀನಿ. ತೊಳೆದಾದ್ಮೇಲೆ ಎಡಿಟಿಂಗ್ ಮಾಡಬೇಕು. ಎಡಿಟಿಂಗ್ ಮಾಡಿ ಮಲ್ಕೊಳ್ಳೋಷ್ಟೊತ್ತಿಗೆ ಸಾಕಾಗಿಬಿಡುತ್ತೆ. ಆಲ್ರೆಡಿ ಸುಸ್ತಾಗಿಬಿಟ್ಟಿದೆ, ನಾನು ತುಂಬ ಟೈರ್ಡ್ ಆಗಿದೆ. ಅದು ವಾಟರ್ ತೊಗೊಂಬ, ಡಿಟಾಕ್ಸ್ ವಾಟರ್. ಸೊ ಡಿಟಾಕ್ಸ್ ವಾಟರ್ ಮಾಡಿದ್ದೆ ಅಲ್ಲ, ಅದು ಆಲ್ಮೋಸ್ಟ್ ಖಾಲಿ ಆಗ್ತಾ ಬರ್ತಾಯಿದೆ. ಒಂದು ಸ್ವಲ್ಪ ಇದೆ, ಸೊ ನೈಟಿಗೆ ಖಾಲಿ ಆಗಿಬಿಡುತ್ತೆ. ನೋಡಿ ಇನ್ನೂ ಎಷ್ಟಿದೆ. ಸೌತೆಕಾಯಿ ಎಲ್ಲ ಹೋಯ್ತು. ಸೊ 700 ml ಏನೋ ಇದೆ ಇನ್ನೂ ಅಷ್ಟೆ. ಸೊ ಇಷ್ಟು ವಾಟ್ರ್ ಉಳಿಸಿದ್ದೀನಿ. ಸೊ ಇವಾಗ ತಿಂದುಬಿಟ್ಟು ನೀರು ಕುಡಿದು ನಾನು ಮಲಗೋಷ್ಟೊತ್ತಿಗೆ 700 ml. 700 ml? ಹೌದು ಬಿಡು. 700 ml ಕಣೋ. ನೋಡು, ಸ್ಟ್ರೇಟಾಗಿಡು. ನನಗೆ ತೋರಿಸ್ಬೇಕಾದ್ರೆ ಹಿಂಗೆ ಬಂತು. ನೀನು ಹಂಗೆ ಬಗ್ಸಿದ್ರೆ ಜಾಸ್ತಿನೇ ಕಾಣಿಸೋದು, ಹಿಂಗೆ ಬಗ್ಸಿದ್ರೆ. ಸೊ 700 ml ವಾಟ್ರ್ ಇದೆ. ಸೊ ಮೊದಲು ತಿಂದ್ಬಿಡ್ತೀನಿ. ತುಂಬ ಅಂದರೆ ತುಂಬ ಸುಸ್ತಾಗ್ತಿದೆ. ಫಸ್ಟ್ ಡೇ ಅಲ್ವಾ, ಇವತ್ತು ರೈಸ್ ಏನು ತಿಂದಿಲ್ಲ. ಒಂದು ಊಟ ಮಾಡಬೇಕಾದ್ರೆ ಒಂದು 2 ತುತ್ತು ಬಿಟ್ಟ ವಿಧಿ ಇಲ್ಲದೆ ತಿಂದೆ. ಇವನು ಮಾಡೋ ಕೆಲಸದಿಂದ ನಿಧಾನ ನೋಡಿ ಕೇಳಿ. ಸ್ಕೂಲಿಲ್ಲ ಅಲ್ಲ, ತುಂಬ ಗಲಾಟೆಯಾಗಿ ಹೋಗ್ಬಿಟ್ಟಿದೆ ನನ್ನ ಬಂಗಾರಿದು. ಸೊ ಓಕೆ, ತಿಂತೀನಿ, ಆಮೇಲೆ ನೋಡೋಣ. ಬಿಸಿಲಿಗೆ ತುಂಬ ಸೆಕೆ ಆಗಿರೋದ್ರಿಂದ ಕೂದಲು ಆ ರೀತಿ ಕಟ್ಕೊಂಡಿದ್ದೆ ತಲೆಗೆ. ಏನು ಅಂದ್ಕೊಂಡ್ಬೇಡಿ, ಸ್ವಲ್ಪ ಆಕ್ವರ್ಡ್ ಆಗಿತ್ತು. ಈಗ ನಾನು ಓವರ್ನೈಟ್ ಓಟ್ಸ್ ಮಾಡೋದಕ್ಕೆ ಇಲ್ಲಿ ಆಲ್ಮಂಡ್ಸ್ನ ಸೋಕ್ ಮಾಡಿಟ್ಕೊಂಡಿದ್ದೆ. ಸೊ ಎಷ್ಟು ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಆಲ್ಮಂಡ್ಸ್ನ ಗ್ರೈಂಡ್ ಮಾಡೋಕ್ಕೆ. ನಾನು ಇಲ್ಲಿ 4 ಜನಕ್ಕೆ ಆಗೋಷ್ಟು ಆಲ್ಮಂಡ್ ಮಿಲ್ಕ್ ಮಾಡ್ತಾಯಿದ್ದೀನಿ. ಸುಮಾರು ಒಂದು 15 ಆಲ್ಮಂಡ್ಸ್ನ ಸೋಕ್ ಮಾಡಿದ್ದೆ. ಈಗ ನೋಡಿ, ಅದರಲ್ಲಿ ಒಂದು ಸ್ವಲ್ಪ ಬ್ಲೆಂಡರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಈಗ ಪೇಸ್ಟ್ ರೀತಿ ಮಾಡ್ಕೋತೀನಿ. ಆಲ್ಮಂಡ್ ಮಿಲ್ಕ್ ಮಾಡೋದು ತುಂಬ ಈಸಿ. ನೀವು ಮಧ್ಯಾಹ್ನನೇ ಸೋಕ್ ಮಾಡಿಟ್ಕೊಂಡ್ರೆ ನೈಟಿಗೆ ನೀವು ಆಲ್ಮಂಡ್ ಮಿಲ್ಕ್ ಮಾಡೋಕ್ಕೆ ತುಂಬ ಈಸಿಯಾಗಿರುತ್ತೆ. ಇನ್ನೊಂದು ಏನಂದರೆ ಅದು ತುಂಬ ಸೋಕ್ ಹಾಕಿರಲಿಲ್ಲ, ಹಾಗಾಗಿ ನಾನು ಪೀಲ್ ಮಾಡೋಕ್ಕೆ ಹೋಗಿಲ್ಲ ಸ್ಕಿನ್ನು. ಸೊ ತುಂಬ ಜಾಸ್ತಿ ಸೋಕ್ ಆಗಿದ್ದರೆ ನೀವು ಇನ್ಸ್ಟೆಂಟಾಗಿ ಪೀಲ್ ಮಾಡ್ಕೊಳ್ಬೋದು. ನಾನು ಒಂದು 2 hours ಮುಂಚೆನೇ ಸೋಕ್ ಮಾಡಿದ್ದಿತ್ತು, ಹಾಗಾಗಿ ಅದು ಸ್ಕಿನ್ ಪೀಲ್ ಮಾಡೋಕ್ಕಾಗಿಲ್ಲ. ಸೊ ನೀವು ಬೆಟ್ರ್ ಆಲ್ಮಂಡ್ ಮಿಲ್ಕ್ ಮಾಡಬೇಕು ಅಂತ ಅಂದರೆ ಸ್ಕಿನ್ ಪೀಲ್ ಮಾಡಿ ಇಟ್ಕೊಳ್ಳಿ, ಒಂದು 15 ಆಲ್ಮಂಡು. ಸೊ ನಾನು 4 ಮೆಂಬರ್ಸ್ಗೆ ಎಷ್ಟು ಬೇಕೋ ಅಷ್ಟು ಆಲ್ಮಂಡ್ ಮಿಲ್ಕ್ ಮಾಡ್ತಾಯಿದ್ದೀನಿ. ಆಗ ನಿಮಗೆ ಆಲ್ಮಂಡ್ ಮಿಲ್ಕ್ ಇನ್ನೂ ವೈಟಿಶ್ ಆಗಿರುತ್ತೆ. ಸೊ ಇದು ಸ್ಕಿನ್ ಜೊತೆ ಗ್ರೈಂಡ್ ಮಾಡಿರೋದ್ರಿಂದ ಒಂದು ಸ್ವಲ್ಪ ಕಲರು ಅಷ್ಟು ವೈಟಿಶ್ ಆಗಿಲ್ಲ. ಈಗ ನಾನು ಎಲ್ಲದನ್ನು ಈ ರೀತಿ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ ಒಂದು ಫಿಲ್ಟ್ರಿಂದ. ಸೊ ಎಷ್ಟು ಹೆಲ್ಪ್ ಮಾಡ್ತಾ ಇರೋದು. ಸೊ ಅವಾಗ ಉಳಿದಿದ್ದು ಏನಿದೆ ನೋಡಿ ಪೇಸ್ಟ್, ಅದನ್ನು ನಾನು ಒಂದು ಬೌಲಲ್ಲಿ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಸತಿ ಪೇಸ್ಟ್ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇರೋದು. ಸೊ ಇವಾಗ ಅದೇ ರೀತಿ ಎಲ್ಲ ಆಲ್ಮಂಡ್ ಮಿಲ್ಕ್ ಏನಿದೆ ನೋಡಿ ಅದನ್ನು ಸ್ಟ್ರೈನ್ ಮಾಡಿ ಇಟ್ಕೊಂಡೆ. ಈಗ ನಾನು ಒಂದು 4 ಬಾಕ್ಸ್ ತೊಗೊಂಡಿದ್ದೀನಿ. ಈ ಬಾಕ್ಸ್ ಬಂದುಬಿಟ್ಟು ನಾನು ಆಲ್ರೆಡಿ ನನ್ನ ಹತ್ರ ಇತ್ತು. ನಾನು ಹೋಟೆಲ್ ಮಾಡಬೇಕಾದ್ರೆ ಈ ಥರ ಪಾರ್ಸೆಲ್ ಕಂಟೈನರ್ಸ್ ನಾನು ತೊಗೊಂಡು ಬಂದು ಇಟ್ಕೊಂಡಿದ್ದೆ, ಅದು ಸ್ಟಾಕ್ ಇತ್ತು. ಸೊ ಹಂಗಾಗಿ ನಾನು 4 ಬಾಕ್ಸ್ ತೊಗೊಂಡಿದ್ದೀನಿ. ಒಂದು ನನಗೆ, ಯಶ್ಗೆ, ನಮ್ಮ ಯಜಮಾನ್ರಿಗೆ ಅಂದ್ಬಿಟ್ಟು. ಅವರಿಬ್ಬರು ತಿಂದಿಲ್ಲ ಬಿಡಿ, ಅದು ಬೇರೆ ವಿಷಯ. ಬೆಳಗ್ಗೆ ಅಷ್ಟೊತ್ತಿಗೆ ಬೇರೆ ಕತೆ ಆಯಿತು. ಸೊ ಇವಾಗ ನಾನು ಈ 4 ಬಾಕ್ಸಿಗೆ 3 ಸ್ಪೂನಷ್ಟು ಓಟ್ಸ್ನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ನೀರು ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕ್ತಾಯಿಲ್ಲ.
ನೀವು ಬೇಕಾದರೆ ವಾಟ್ರಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು, ಆದರೆ ಮಿಲ್ಕಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ಸೊ ಮಿಲ್ಕ್ ಕರ್ಡ್ ಅಲ್ಲೆಲ್ಲ ಹಾಕ್ತಾರೆ. ಸೊ ನಿಮ್ಗೆ ಯಾವ ಆಪ್ಷನ್ ಬೆಟ್ರಾಗಿ ಸೂಟ್ ಆಗುತ್ತೆ ನೋಡಿ ಅದ್ರ ಪ್ರಕಾರ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಒಂದೊಂದು ಸ್ಪೂನಷ್ಟು ಚಿಯಾ ಸೀಡ್ಸ್ನ ಹಾಕ್ತಾಯಿದ್ದೀನಿ. ಚಿಯಾ ಸೀಡ್ಸ್ ಬಂದು ಸೂಪರ್ ಫುಡ್, ತುಂಬ ಹೆಲ್ದಿ ಮತ್ತು ತುಂಬ ಫಿಲ್ಲಿಂಗ್ ಆಗಿರುತ್ತೆ. ಓಟ್ಸ್ ನಾನು ಏನಕ್ಕೆ ತಿನ್ನಬೇಕು ಅಂತ ಅಂದ್ಕೊಂಡಿದ್ದು ಅಂದರೆ ನನಗೆ ತುಂಬ ಹಸಿವಾಗುತ್ತೆ, ಆವಾಗವಾಗ ಮಧ್ಯೆ ತುಂಬ ಹಸಿವಾಗುತ್ತೆ. ಓಟ್ಸ್ ತೊಗೊಳ್ಳೋದ್ರಿಂದ ಅದು ಪ್ರೋಟೀನು ಫೈಬರ್ಸು ಎಲ್ಲ ಇರೋದ್ರಿಂದ ನನಗೆ ಹಸಿವು ಜಾಸ್ತಿ ಆಗೋದಿಲ್ಲ ಮತ್ತು ಫಿಲ್ಲಿಂಗ್ ಆಗಿರುತ್ತೆ. ಹಾಗಾಗಿ ಓಟ್ಸ್ ಡಯಟ್ ಮಾಡೋಣ ಅಂತಲೇ ಡಿಸೈಡ್ ಮಾಡಿರೋದು. ಈಗ ನಾನು ಡೇಟ್ಸ್ ಏನಿದೆ ನೋಡಿ, ಒಂದೂವರೆ ಡೇಟ್ಸು ಪ್ರತಿಯೊಂದು ಬಾಕ್ಸಿಗೆ ಒಂದೂವರೆ ಡೇಟ್ಸ್ ಹಾಕ್ತಾಯಿದ್ದೀನಿ. ಈ ರೀತಿ ಕಟ್ ಮಾಡಿ ಸೀಡ್ಸ್ ಎಲ್ಲ ತೆಗೆದು ಒಂದೂವರೆ ಡೇಟ್ಸ್ ಹಾಕ್ತಾಯಿದ್ದೀನಿ. ಹಾಗೆ ಇವಾಗ ನೆಕ್ಸ್ಟ್ ಆಲ್ಮಂಡ್ ಮಿಲ್ಕ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಸೊ ಎಷ್ಟು ಆಲ್ಮಂಡ್ ಮಿಲ್ಕ್ ಕರೆಕ್ಟಾಗಿ 4 ಬಾಕ್ಸಿಗೆ ಎಷ್ಟು ಆಲ್ಮಂಡ್ ಮಿಲ್ಕ್ ಬೇಕು ಅದ್ರ ಪ್ರಕಾರ ನಾನು ಇಲ್ಲಿ ಹಾಕ್ತಾ ಇರುವಂಥದ್ದು. ಹಾಗೆ ಇನ್ನೊಂದು ಬೌಲಲ್ಲಿ ಒಂದು 4 ಸ್ಪೂನಷ್ಟು ಪಂಪ್ಕಿನ್ ಸೀಡ್ಸ್ ಕೂಡ ನಾನು ಸೋಕ್ ಮಾಡಿ ಇಟ್ಟಿದ್ದೆ. ಇವಾಗ ಡೇಟ್ಸು ಇನ್ನೊಂದು ಉಳಿದಿತ್ತು, ಅದನ್ನು ಕೂಡ ಈ ರೀತಿ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಇದು ಪಂಪ್ಕಿನ್ ಸೀಡ್ಸು ಇವಾಗ ಸೋಕ್ ಮಾಡಿದ್ದೀನಿ. ನಾನು ಬೆಳಗ್ಗೆ ಊಟ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ತೊಗೋತೀನಿ. ಈಗ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಇದು ಓವರ್ ನೈಟು ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಬೆಳಗ್ಗೆ ಎದ್ದು ಇದಕ್ಕೆ ಫ್ರೂಟು ಮತ್ತು ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಂಡು ತಿನ್ನೋದು. ನಿಮ್ಗೆ ಬೇಕಾದ್ರೆ ಸ್ವಲ್ಪ ಹನಿ ಕೂಡ ಹಾಕ್ಕೊಳ್ಳಿ, ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ಮಂಡೇ ಕಂಪ್ಲೀಟ್ ರೊಟೀನ್ ಇದಾಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೋಪ್ಫುಲಿ ನನಗೆ ಆಲ್ ದ ಬೆಸ್ಟ್ ಹೇಳಿ ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗಲಿ ಅಂತ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.